ವೆಲ್ಕಮ್ ಬ್ಯಾಕ್. ಸಣ್ಣ ಮಳೆಗೆ ಬೆಂಗಳೂರು ತತ್ತರಿಸ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬನ್ನೇರುಘಟ್ಟ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಕಾಳಿನ ಅಗ್ರಹಾರ ಸಮೀಪದ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಕೆರೆಯಂತಹ ರಸ್ತೆಯಲ್ಲಿ ಹರಸಾಹಸ ಪಟ್ಟು ವಾಹನ ಸಂಚಾರ ಮಾಡಲಾಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕೆರೆಯಂತಾಗಿದೆ. ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಮಳೆ ನೀರಿನಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಲ್ಲಿ ಒಂದು ಬರುವಂತಹ ಸಣ್ಣ ಮಳೆಗೆ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗ್ಬಿಡುತ್ತೆ ಬೆಂಗಳೂರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಬನ್ನೇರುಘಟ್ಟ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ ಅಂತ. ಇಂದು ಕೃಷ್ಣ ಜನ್ಮಾಷ್ಟಮಿ. ಈ ಸಂಭ್ರಮಕ್ಕೆ ಉಡುಪಿಯ ಕೃಷ್ಣ ಮಠದ ಆವರಣ ಸಜ್ಜಾಗಿದೆ. ಇವತ್ತು ರಾತ್ರಿ 11:42ಕ್ಕೆ ಅರ್ಘ್ಯ ಪ್ರದಾನ ನಡೆದ್ರೆ ನಾಳೆ ವಿಟ್ಲಪಿಂಡಿ ಮಹೋತ್ಸವ ಜರುಗುತ್ತೆ. 2 ದಿನಗಳ ಕಾಲ ಅಷ್ಟಮಿಯ ಮಹೋತ್ಸವ ಜರುಗಲಿದ್ದು ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸಲಿದ್ದಾರೆ. ಇದಕ್ಕಾಗಿ ಮಠದಲ್ಲಿ ಲಕ್ಷ ಉಂಡೆ ಚಕ್ಕುಲಿಗಳನ್ನು ತಯಾರು ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಕೂಡ ಆಗಮಿಸುತ್ತಿದ್ದಾರೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ನಿಷೇಧ ಹೇರಲಾಗಿದೆ. ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿ ವಿಜಯನಗರಕ್ಕೆ ಹೋಗುವಂತಹ ಬಸ್ಗಳು ಒರಾಯನ್ ಮಾಲ್ ಮೂಲಕ ತೆರಳುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಇಸ್ಕಾನ್ ದೇಗುಲದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗುವ ಸಾಧ್ಯತೆ ಇದೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಒಂದು ಕಡೆಗೆ ಉಡುಪಿಯ ಕೃಷ್ಣ ಮಠದಲ್ಲಿ ಯಾವ ರೀತಿಯಾಗಿ ಭರ್ಜರಿ ತಯಾರಿಗಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಇಸ್ಕಾನ್ ದೇಗುಲದಲ್ಲಿ ವಿಶೇಷವಾಗಿ ಬೆಳಗ್ಗಿನಿಂದಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಿದ್ದೀರಾ. ಬೆಂಗಳೂರಿನಲ್ಲಂತೂ ಇಸ್ಕಾನ್ ಟೆಂಪಲ್ನಲ್ಲಿ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯಂದು ಕಾಲಿಡ್ಲಿಕ್ಕೂ ಕೂಡ ಜಾಗ ಇರೋದಿಲ್ಲ. ಆ ಮಟ್ಟಿಗಿನ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಇವತ್ತು ಬಂದು ಕೃಷ್ಣನ ದರ್ಶನ ಮಾಡಿ ಕಣ್ತುಂಬಿಕೊಳ್ಳೋದೇ ಒಂದು ರೀತಿ ಸಡಗರ ಸಂಭ್ರಮ. ಇವತ್ತು ಮತ್ತೊಂದು ಕಡೆಗೆ ಉಡುಪಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ಬನ್ನಿ, ಇನ್ನು ಇಸ್ಕಾನ್ ಟೆಂಪಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾಲ್. ರಂಜನ್, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಅದರಲ್ಲೂ ಇಸ್ಕಾನ್ನಲ್ಲಂತೂ ಹಬ್ಬದ ವೈಭವ ಈಗ ಆಲ್ರೆಡಿ ಕಳೆಗಟ್ಟಿದೆ ಅಂತ ಅನ್ಸುತ್ತೆ. ಹೆಂಗ್ ಕಂಡು ಬರ್ತಾ ಇದೆ ಚಿತ್ರಣ ಇಸ್ಕಾನ್ನಲ್ಲಿ? ಜನ್ಮಾಷ್ಟಮಿಯ ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿರುವಂತದ್ದು. ನಗರದ ವಿವಿಧ ಶ್ರೀಕೃಷ್ಣ ದೇವಾಲಯದಲ್ಲಿ ಕೂಡ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗ್ತಿರುವಂತದ್ದು. ನಾನೀಗ ಇರುವಂತದ್ದು ಇಸ್ಕಾನ್ ನಲ್ಲಿದ್ದೀನಿ. ಸೊ ಇಸ್ಕಾನ್ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಶ್ರೀಕೃಷ್ಣನಿಗೆ ವಿಶೇಷವಾದಂತಹ ಅಲಂಕಾರದ ಮೂಲಕ ಶ್ರೀಕೃಷ್ಣ ಕಂಗೊಳಿಸ್ತಿದ್ದಾನೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀಕೃಷ್ಣನ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ. ಬೆಳಗ್ಗೆ 7:30ಯಿಂದಲೇ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿರುವಂಥದ್ದು. ಇಂದು ಬೆಳಗ್ಗೆ 7:30ಯಿಂದ ರಾತ್ರಿ 11 ಗಂಟೆಯವರೆಗೂ ಕೂಡ ಭಕ್ತಾದಿಗಳಿಗೆ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ 12 ಗಂಟೆಗೆ ರಾಜಭೋಗ ಅಲಂಕಾರ ಕೂಡ ಇರುವುದು. ರಾಜಭೋಗ ಪ್ರಸಾದವನ್ನ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಲಾಗುತ್ತೆ. ಮತ್ತೆ ಸಂಜೆ 5:30ಕ್ಕೆ ಮತ್ತೆ ರಾತ್ರಿ 8:30ಕ್ಕೆ ಶ್ರೀಕೃಷ್ಣನಿಗೆ ವಿಶೇಷ ಅಭಿಷೇಕ ಕೂಡ ಇದೆ. ಮೊದಲ ಅಭಿಷೇಕ ಆಗೋದು ಬೆಳಗ್ಗೆ 11:30ಕ್ಕೆ. ಈಗಾಗಲೇ ಭಕ್ತರು ಸರತಿ ಸಾಲಿನಲ್ಲಿದ್ದು ಶ್ರೀಕೃಷ್ಣನ ದರ್ಶನವನ್ನ ಪಡೆಯೋಕೆ ಕಾಯ್ತಿದ್ದಾರೆ. ಜೊತೆಗೆ ಉಡುಪಿಯ ಕೃಷ್ಣ ಮಠದ ಆವರಣದಲ್ಲಿ ಒಂದು ಕಡೆಗೆ ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆಗೆ ಇಸ್ಕಾನ್ನಲ್ಲಿ ಬಹಳ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತೆ. ನಾವು ಗಮನಿಸ್ತಾ ಇದ್ದೀರಿ, ಬೆಳಗ್ಗೆ ಎಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇಸ್ಕಾನ್ ದೇಗುಲಕ್ಕೆ. ಈಗ ಬೆಳಗ್ಗಿನಿಂದಲೇ ದರ್ಶನವನ್ನ ಪಡೆಯುತ್ತಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಮೀರ್ತಿದ್ದ ಹಾಗೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸಿದ್ರಿಂದ ಸರಿಯಾಗಿ ಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಆತರದಲ್ಲಿ ಇವತ್ತೆಲ್ಲರೂ ಕೂಡ ಬೆಳಗ್ಗೆಯಿಂದಲೇ